ಮುಗೀತು, ಇಲ್ಲಿಗೆಲ್ಲ ಮುಗೀತು ಮೇಡಮ್. ನಾನು ಏನೇನೋ ಅನ್ಕೊಂಡಿದ್ದೆ, ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಮುಗೀತು ಅಂದ್ರೆ ನೀನ್ ದಿವ್ಯನ ಬಿಟ್ಕೊಟ್ಬಿಡ್ತೀಯಾ? ನಾನು ಏನೇನೋ ಪ್ಲಾನ್ ಮಾಡಿ ಅವಳನ್ನ ಹಿಡಿದಿಟ್ಕೋಬೇಕು ಅಂತಾಗ್ಲೆಲ್ಲ ಅವಳು ಕೌಂಟ್ರ್ ಪ್ಲಾನ್ ಮಾಡಿ ನಿಮ್ಮ ಮನೆಗೆ ಹತ್ರ ಆಗ್ತಿದ್ದಾಳೆ. ಮೊದಲನೇ ಸರಿ ದೇವಸ್ಥಾನದಲ್ಲಿ ಅವಳ ಇಮೇಜ್ ಹಾಳು ಮಾಡಬೇಕು ಅನ್ಕೊಂಡೆ, ಆದ್ರೆ ಅವಳ ಇಮೇಜು ಬೇರೆ ಥರನೇ ಕ್ರಿಯೇಟ್ ಆಯ್ತು. ನಾನು ಏನೋ ಪ್ಲಾನ್ ಮಾಡಿಕೊಂಡು ಅವಳಿಗೆ ಶಾಕ್ ಕೊಡೋಣ ಅಂತ ಬಂದೆ, ಆದ್ರೆ ಅವಳು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ನನಗಿನ್ನೂ ದೊಡ್ಡ ಶಾಕ್ ಕೊಟ್ಬಿಟ್ಲು. ಯಾಕೋ ಈ ದೇವಸ್ಥಾನದ ವಾಸ್ತುಗೂ ನನಗೂ ಸರಿನೇ ಹೋಗಲ್ಲ ಅನ್ಸುತ್ತೆ. ಆ ದೇವ್ರಿಗೆ ನಾನು ದಿವ್ಯ ಒಂದಾಗೋದೇ ಇಷ್ಟ ಇಲ್ಲ. ಅದಕ್ಕೆ ಹೇಳಿದ್ದು ಎಲ್ಲ ಮುಗೀತು ಅಂತ. ಬಾಲಾ, ಭೂಕಂಪ ಆದ ತಕ್ಷಣನೇ ಭೂಮಿನೇ ಮುಳುಗೋಯ್ತು ಅಂತ ಅಂದ್ಕೋಬಾರ್ದು. ಅವಳಿಗೆ ಆಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಅಲ್ಲ. ಅವಳು ಯಾರನ್ನು ಮದುವೆ ಆಗ್ತಾಳೋ ಅವ್ರ ಜೊತೆ ಜೀವನ ನಡೆಸ್ತಾಳೆ. ಈ ಎಂಗೇಜ್ಮೆಂಟ್ಗಳೆಲ್ಲ ನಾವು ಎಂಗೇಜ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋ ಅಗ್ರಿಮೆಂಟು. ಅದನ್ನು ಮೀರಿ ನೀನು ದಿವ್ಯಂಗೆ ಹತ್ರ ಆಗಬೇಕು ಬಾಲ. ನಿನಗ ಕೆಪಾಸಿಟಿ ಇದೆ, ಅದು ನಿನ್ನ ಒಬ್ಬನಿಂದನೇ ಮಾತ್ರ ಸಾಧ್ಯ ಬಾಲ. ದಿವ್ಯನ್ನ ಕಟ್ ಹಾಕೋದಾಗ್ಲಿ, ಅವಳ ಕುತ್ತಿಗೆಗೆ ತಾಳಿ ಕಟ್ಟೋದಾಗ್ಲಿ ನಿನಗೆ ಮಾತ್ರ ಸಾಧ್ಯ. ಹಾಗಂತೀರಾ? ಹಾಗಾದ್ರೆ ನನಗಿನ್ನೂ ಚಾನ್ಸ್ ಇದೆಯಾ? ಖಂಡಿತ ಇದೆ ಬಾಲ. ಮತ್ತೆ ನನಗೇನು ಮಾಡಬೇಕು? ಆದರೆ ಇದೆಲ್ಲ ಆಗಬೇಕು ಅಂದರೆ ದಿವ್ಯ ನಿನ್ನ ಮಾತು ಕೇಳಬೇಕು. ಅವಳು ನಿನ್ನ ಮಾತು ಕೇಳ್ತಾಳಾ? ಆ ವಿಷಯ ನನಗೆ ಬಿಡಿ. ಅವಳನ್ನ ಹೆಂಗೆ ಪಳಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.
ಅಪ್ಪ ಅಪ್ಪ, ನನಗೆ ಅಂತ ನನ್ನ ಜೀವನದಲ್ಲಿ ಏನನ್ನೂ ಆಸೆ ಪಟ್ಟಿರ್ಲಿಲ್ಲಪ್ಪ. ನನ್ನ ಜೀವನ ಪೂರ್ತಿ ಜೊತೆಯಾಗಿರ್ತಾನೆ ಅನ್ಕೊಂಡಿದ್ದ ಅಮಲ್ ಬೇಬಿ, ಅವನು ನನಗೆ ಸಿಗಲ್ಲಪ್ಪ. ನನ್ನ ಪ್ರೀತಿ ಸೋತೋಯ್ತಪ್ಪ. ನಾನು ಸೋತೋದಪ್ಪ. ನನ್ನ ಪ್ರೀತಿ ಸೋತೋಯ್ತಪ್ಪ. ಇದು ನಿನ್ನ ಸೋಲಲ್ಲ, ನನ್ನ ಸೋಲು. ನಿನ್ನ ಪ್ರೀತಿ ನಿನಗೇ ಸಿಗದೆ ನೀನು ಈ ಪರಿಸ್ಥಿತಿಯಲ್ಲಿ ನಿಂತಿದೆಯಾ ಅಂದರೆ ಅದಕ್ಕೆ ಕಾರಣ ನಾನು ಸತ್ಯ. ನಾನು ಸತ್ಯ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪುಟ್ಟ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ಮನಸ್ಸನ್ನ ಯಾವುದಕ್ಕೂ ಜಗ್ಗದೆ ಕುಗ್ದೇ ಇರೋ ಹಾಗೆ ಬೆಳೆಸ್ದೆ. ಆದರೆ ನಿನಗೂ ಒಂದು ಹೃದಯ ಇದೆ ಅನ್ನೋದನ್ನ ಮರೆತು ಬಿಟ್ಟೆ ಸತ್ಯ. ಆರತಿ ಮಾಡಿ ಬರ್ತವಳೆ ನಮ್ಮ ಸತ್ಯ.